ಮೈಸೂರು ಜಿಲ್ಲಾ ಗ್ರಂಥಾಲಯದಲ್ಲಿಂದು ಆಯೋಜಿಸಿದ್ದ ವಿಶ್ವ ಪುಸ್ತಕ ಹಾಗೂ ಕೃತಿ ಸ್ವಾಮ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಚಿತ್ರ ನಿರ್ದೇಶಕ ಹಾಗೂ ಗೀತ ರಚನೆಕಾರ ಕವಿರಾಜ್ ಉದ್ಘಾಟಿಸಿದರು. ಈ ವೇಳೆ ವಿವಿಧ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ವೀಕ್ಷಿಸಿ ಮಾಹಿತಿ ಪಡೆದರು. ದೂರದರ್ಶನದೊಂದಿಗೆ ಕವಿರಾಜ್, ಪುಸ್ತಕಗಳು ಅತ್ಯುತ್ತಮ ಗೆಳೆಯ ಮತ್ತು ಮಾರ್ಗದರ್ಶಕರಿದ್ದಂತೆ. ಪುಸ್ತಕಗಳನ್ನು ಓದುವುದರಿಂದ ಆರೋಗ್ಯ ವೃದ್ಧಿಗೂ ಸಹಕಾರ ಆಗುತ್ತದೆ. ಕೃತಿ ಸ್ವಾಮ್ಯದ ಬಗ್ಗೆ ಎಲ್ಲಾ ಬರಹಗಾರರಿಗೂ ಅರಿವು ಅಗತ್ಯ. ಕೃತಿ ಸ್ವಾಮ್ಯದಿಂದ ಹಲವರ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಅಂತಹ ಪುಸ್ತಕಗಳ ಒಂದು ದಿನಾಚರಣೆಯನ್ನು ವಿಶ್ವ ಪುಸ್ತಕ ಹಾಗೂ ಕೃತಿ ಸ್ವಾಮ್ಯ ದಿನಾಚರಣೆಯನ್ನು ಮಾಡ್ತಿದ್ದೀವಿ. ನಿವೃತ್ತ ಹಿರಿಯ ಅಧಿಕಾರಿ ರಮೇಶ್ ನೇಸ್, ಪುಸ್ತಕಗಳನ್ನು ಓದುವುದನ್ನು ಪ್ರತಿಯೊಬ್ಬರೂ ಅಭ್ಯಾಸ ಮಾಡಿಕೊಳ್ಳುವಂತೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಯುನೆಸ್ಕೋ ಸಂಸ್ಥೆ ತಿಳಿಸಿದ್ದು, 1995ರಿಂದ ಪುಸ್ತಕ ದಿನಾಚರಣೆ ಆಚರಿಸುತ್ತಿದೆ ಎಂದು ಹೇಳಿದರು. ಓದಿ, ಖುಷಿ ಬರೋ ಹಾಗೆ ಓದಿ. ನೀವು ಇಂತಹದೇ ಓದಿ ಅಂತಹದೇ ಓದಿ ಅಂತೇನೂ ಇಲ್ಲ, ಖುಷಿ ಬರೋ ರೀತಿಯಲ್ಲಿ ಓದಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ